ಸ್ವರ ವಿಜ್ಞಾನದ ಕೆಲವೊಂದು ಸೀಕ್ರೆಟ್ಗಳನ್ನು ತಿಳ್ಕೊಂಡ್ರೆ ನಾವು ಶ್ರೀಮಂತರಾಗ್ಬೋದು, ಯಶಸ್ವಿನೂ ಆಗಬಹುದು. ನಮ್ಮ ಎಡಗಡೆಯ ನಾಡಿ ಚಂದ್ರನಾಡಿ ತಂಪು, ಪಿಂಗಳ ಬಲಗಡೆಯ ನಾಡಿ ಬಿಸಿ, ಸೂರ್ಯನಾಡಿ ಎನರ್ಜಿ. ನಿಮಗೆ ಕೋಪ ಬರ್ತಾ ಇದೆ ಅಂದರೆ ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವ್ ಆಗಿರ್ತದೆ. ಏನು ಮಾಡಬೇಕಂದ್ರೆ ಚಂದ್ರನಾಡಿನ ಆ್ಯಕ್ಟಿವ್ ಮಾಡ್ಕೋಬೇಕು. ಚಂದ್ರ ಅಂದರೆ ತಂಪು. ಅದೇ ನಿಮಗೆ ಜೋಶ್ ಬೇಕು, ಎಲ್ಲಾದರೂ ಸ್ಪೀಚ್ ಕೊಡಬೇಕು ಅಂದರೆ ನೀವು ಸೂರ್ಯನಾಡಿನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವೇಟ್ ಯಾವ ರೀತಿ ಮಾಡ್ಕೋಬೋದು, 2-3 ಟೆಕ್ನಿಕ್ನ ಹಿಂದೆ ಹೇಳಿದ್ದೀನಿ, ಅಲ್ಲಿ ತಿಳ್ಕೊಬೋದು. ನೀವು ಊಟ ಮಾಡುವಾಗ ನಿಮ್ಮ ಪಚನಕ್ರಿಯೆ ಚೆನ್ನಾಗಿ ಆಗಬೇಕಂದ್ರೆ ಸೂರ್ಯನಾಡಿ ಆ್ಯಕ್ಟಿವೇಟ್ ಇದ್ದಾಗ ಊಟ ಮಾಡಬೇಕು. ಚಂದ್ರನಾಡಿ ಆ್ಯಕ್ಟಿವೇಟ್ ಇದ್ದಾಗ ಊಟ ಮಾಡಿದ್ರೆ ಏನಾಗುತ್ತಂದರೆ ಗ್ಯಾಸ್ಟ್ರಿಕ್ಕು, ಅಜೀರ್ಣ ಈ ರೀತಿಯ ಸಮಸ್ಯೆಗಳು ನಮಗೆ ಕಾಣಿಸಿಕೊಳ್ತದೆ. ನಾವೆಲ್ಲರೂ ಈ ಭೂಮಿ ಮೇಲೆ ಶ್ವಾಸ ಮಾತ್ರ ತಗೊಂಡು ಬಂದಿರೋಂಥದ್ದು. ದೊಡ್ಡ ದೊಡ್ಡ ರೋಗನ ಹೀಲ್ ಮಾಡುವ ಗುಣ ಈ ಶ್ವಾಸಕ್ಕಿದೆ. ನಮ್ಮ ಒಳಗಡೆ ಇರುವ ಕೆಟ್ಟದನ್ನು ಹೊರ ಹಾಕೋದು ಈ ಶ್ವಾಸನೇ. ನಾವೇನು ಎನರ್ಜಿ ತಗೋತೀವಿ ಅದೆಲ್ಲ ನಮ್ಮ ಮೂಲಾಧಾರ ಚಕ್ರ ಆಮೇಲೆ ಸೆಲ್ಸ್ಗಳಲ್ಲಿ ಸಂಚಾರ ಆಗ್ತದೆ. ಎಕ್ಸೇಲ್ ಮಾಡಿದಾಗ ನಾವು ಶ್ವಾಸನ ಹೊರಗಡೆ ಬಿಟ್ಟಾಗ ನಮ್ಮಲ್ಲಿರುವ ಸ್ಟ್ರೆಸ್ಸು, ಎಂಗ್ಸೈಟಿ, ನೆಗೆಟಿವ್ ಹೊರಗಡೆ ಹೋಗ್ತದೆ. ನಾವೇನು ಮಾಡಬೇಕಂದ್ರೆ ನಮ್ಮ ಶ್ವಾಸನ ಸರಿಯಾಗಿ ರೆಗ್ಯುಲೇಟ್ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ. ಸ್ವರ ಯೋಗ ವಿಜ್ಞಾನದ ಬುಕ್ಕಲ್ಲಿ ಎಲ್ಲ ಡೀಟೇಲ್ಸ್ ಆಗಿದೆ. ಅವಕಾಶ ಸಿಕ್ಕಿದ್ರೆ ಓದಿ. ನನಗೆ ಅರ್ಥ ಆಗಿದಷ್ಟು ನಾನು ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಯಾವ ನಾಡಿ ಆ್ಯಕ್ಟಿವೇಟ್ ಆಗಿದೆ ಆ ಹೆಜ್ಜೆನ, ಈಗ ಎಡಗಡೆ ನಾಡಿ ಆ್ಯಕ್ಟಿವೇಟ್ ಇದ್ದರೆ ಎಡಗಡೆಯ ಪಾದನ ಭೂಮಿ ತಾಯಿ ಮೇಲೆ ಇಡೋದ್ರಿಂದ ನಾವು ನಮ್ಮ ದಿನನ, ನಮ್ಮ ಜೀವನನ ಚೇಂಜ್ ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಾಗುತ್ತೆ. ಆಫೀಸಲ್ಲಿ ಏನಾದರೂ ವ್ಯವಹಾರ ಇದ್ದರೆ ಅಥವಾ ನಿಮ್ಮ ಕ್ಲೈಂಟ್ಸ್ ಜೊತೆ ಏನಾದರೂ ವ್ಯವಹಾರ ನಡೀತಾ ಇದ್ದರೆ ನಿಮ್ಮ ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಆ ಸೈಡಲ್ಲೇ ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಬೇಕು. ನಿಮ್ಮ ಬಲಗಡೆಯ ಸ್ವರ ಆ್ಯಕ್ಟಿವೇಟ್ ಇದ್ದರೆ ಬಲಗಡೆ ಸೈಡಲ್ಲೇ ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಬೇಕು. ಎಡಗಡೆ ಸೈಡ್ ಆ್ಯಕ್ಟಿವೇಟ್ ಇದ್ದರೆ ಆವಾಗ ಅವರಿಗೆ ಎಡಗಡೆ ಸೈಡ್ನೇ ಕೂತ್ಕೊಳ್ಳಿಕ್ಕೆ ಹೇಳಬೇಕು. ಆವಾಗ ನಿಮ್ಮ ವ್ಯವಹಾರ ಕುದುರುತ್ತದೆ. ನೀವು ಡೆಡ್ ಆಗಿರುವಂತಹ ಸೈಡಲ್ಲಿ, ಎನರ್ಜಿ ಸ್ಟಾಪ್ ಆಗಿರೋಂಥ ಸೈಡಲ್ಲಿ ಅವರನ್ನು ಕುಳ್ಳಿರಿಸಿದೆ ಆಗಲ್ಲ, ಮುಂದುವರಿಯಲ್ಲ, ಕಟ್ಟಾಗುತ್ತೆ. ನೀವು ಪ್ರಯೋಗ ಮಾಡಿ ನೋಡಿ. ನೀವು ಊಟ ಮಾಡಬೇಕಂದ್ರೂ ನಿಮ್ಮ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗಿರಬೇಕು. ಯಾಕಂದರೆ ಎನರ್ಜಿ, ಅದೇನು ಪಚನ ಕ್ರಿಯೆಗೆ ಶಕ್ತಿ ಬೇಕಾಗ್ತದೆ. ಹಾಗಾಗಿ ಎನರ್ಜಿ ಅಂದರೆ ಪಿಂಗಳ ನಾಡಿ ಆ್ಯಕ್ಟಿವೇಟ್ ಇದ್ದಾಗ ಊಟ ಮಾಡಬೇಕು. ಇನ್ನು ಚಂದ್ರನಾಡಿಯಲ್ಲಿ ಊಟ ಮಾಡ್ತೀನಿ ಅಂದರೆ ಅದು ಗ್ಯಾಸ್ಟ್ರಿಕ್ಕು, ಅಜೀರ್ಣ ಅಂಥ ಪ್ರಾಬ್ಲಮ್ಗಳನ್ನು ತಂದೊಡ್ತದೆ. ತಂತ್ರದಿಂದ ಗುರಿ ಸಾಧನೆ ಮಾಡ್ಕೊಳ್ಳೋದು ಹೇಗೆ? ಈ ಸ್ವರವಿಜ್ಞಾನ ತಂತ್ರನ ಬಳಸಿ ನಮ್ಮ ಮನೋ ಇಚ್ಛೆಯನ್ನು ಪೂರೈಸ್ಕೊಳ್ಳೋದು ಹೇಗೆ? ದೀರ್ಘ ಶ್ವಾಸ ತಗೋತಾ ಹೊಟ್ಟೆ ಒಳಗಡೆ ಅದನ್ನು ಹೋಲ್ಡ್ ಮಾಡಿಕೊಂಡು 17 ಸೆಕೆಂಡು ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಹೋಲ್ಡ್ ಮಾಡಿ ನಿಮ್ಮ ಮನೋ ಇಚ್ಛೆನ ನೀವು ಅಲ್ಲಿ ಮನನ ಮಾಡಿಕೊಂಡು ನಿಧಾನವಾಗಿ ಉಸಿರನ್ನು ಬಿಡೋದ್ರಿಂದ ಈ ರೀತಿ ಒಂದು ವಾರ 21 ದಿವಸ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮ ಮನೋ ಇಚ್ಛೆ ಪೂರ್ತಿಯಾಗುತ್ತದೆ.